ಕೇಳಿ. ಇವತ್ತು ಏನು ಹಿಡ್ಕೊಂಡ್ ಬಂದಿದಾರಲ್ಲ ಅವನಿಗೆ ಬಂದಿರೋ ದುಡ್ಡು 45 ದರ್ಶನ್ ಅವ್ರದ್ದು ಮತ್ತೆ ಸುದೀಪ್ ಅವ್ರ ಪಿಕ್ಚರ್ ದುಡ್ಡು ಇರೋದು, ನಮ್ದಲ್ಲ. ಗುಣ ದುಡ್ಡಿಲ್ಲ, ನಮ್ಮ ಪಿಕ್ಚರ್ ರಿಲೀಸ್ ಆಗೋಗ್ಬಿಟ್ಟಿದೆ, ನಮ್ ಮುಗಿದೋಗಿರೋ ಪಿಕ್ಚರು. ಇವತ್ತು ಅವನ್ನ ಏನು ಹಿಡಿದಿದ್ದೀವಲ್ಲ, ಈ ದೊಡ್ಡ ಪಿಕ್ಚರೇ ಅಲ್ಲಿ ಅವನ ಹತ್ರ ಆಕ್ಟಿವ್ ಆಗಿರೋದು. ಅದನ್ನ ದಯವಿಟ್ಟು ಅರ್ಥ ಮಾಡಿ. ಅರ್ಧ ಜನಕ್ಕೆ ಪೈರಸಿ ಅಂತಂದ್ರೆ ಅದು ಪೈರಸಿ ಒಂದು ಅಫೆನ್ಸ್ ಅಂತಾನೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ, ಇನ್ನರ್ಧ ಜನ ನಗ್ತಾರೆ. ಇದೇ ನಡೀತಾ ಇರೋದು. ಹೀಗೆ ನಡೀತಾ ಇರಬೇಕಾದ್ರೆ ಇವಾಗ ನಾವು ಯಾರ ಹತ್ರ ಹೋಗಿ ಇವಾಗ ನಿಮ್ಮ ಹತ್ರನೇ ಬಂದು ನಾವು ಒಂದು ಕಡೆ ಒಂದು ಹೇಳ್ಕೊಂಡ್ವಿ ಅಂತ ಅನ್ಕೊಳ್ಳಿ, ನೀವು ಇವಾಗ ಇದಾಯ್ತು ಕಾಮನ್ ಆಗಿ ನಡೆಯುತ್ತೆ ಅಂತ ಅಂತಾರೆ. ಸೊ ಕಾಮನ್ ಆಗಿ ನಡೆಯೋ ವಿಷಯನ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಲ್ಲಿ ನಾವು ಮಾಡಬೇಕಾಗಿರೋದು ಹೆಂಗೆ, ಇವಾಗ ಇವ್ರು ಹೇಗೆ ಬಂದ್ಬಿಟ್ಟು ಕೋಣ ಸಿನಿಮಾದಿಂದ ನಾವು ಪ್ರೊಡ್ಯೂಸರ್ ಅಪ್ಪ ನನಗೆ ಇದು ನೋವಾಗಿದೆ, ಈ ಥರ ಇದು ನಡೀತಾ ಇದೆ, ಇಂಥದ್ದು ಇಷ್ಟು ಲಾಸ್ ಆಗಿದೆ ಅಂತ ಅಂದ್ಬಿಟ್ಟು ಹೇಗೆ ಕಂಪ್ಲೇಂಟ್ನ ರೈಸ್ ಮಾಡೋದು. ಪ್ರತಿಯೊಬ್ಬರೂ ಬಂದು ಪ್ರತಿಯೊಂದು ತಂಡದಿಂದ ಒಬ್ರು ಇನಿಷಿಯೇಟಿವ್ ತಗೊಂಡು ಬಂದು ಮಾಡಬೇಕಾಗಿದೆ. ಅಲ್ಲಿ ಏನಾಗುತ್ತೆ, ಯಾರೋ ಒಬ್ರು ಪ್ರೊಡ್ಯೂಸರ್ ಆಗಿರ್ತಾರೆ, ಡೈರೆಕ್ಟ್ರು ತಲೆ ಕೆಡಿಸ್ಕೊಳ್ಳೋಕೆ ಟೈಮ್ ಇರಲ್ಲ, ಆ್ಯಕ್ಟರ್ಗಳಿಗೆ ಅದು ಬಿಸ್ನೆಸ್ ಅಲ್ಲ. ಸೊ ದಿಸ್ ಇಸ್ ವಾಟ್ ಇಸ್ ಅ ಫ್ಯಾಕ್ಟ್. ನಾವು ಫ್ಯಾಕ್ಟ್ಗಳನ್ನ ಮರೆತುಬಿಟ್ಟು ನಾವೇನಾದರೂ ಮಾತಾಡ್ತೀವಿ ಅಂತಂದರೆ ಅದು ಒಬ್ರನ್ನೊಬ್ರು ಬ್ಲೇಮ್ ಮಾಡ್ತಾನೆ ಹೋಗಬೇಕಾಗುತ್ತೆ. ಬಿಟ್ಟರೆ ಇವಾಗ ಹೆಂಗೆ ಅಪ್ರೋಚ್ ಹೋಯ್ತು, ಇವಾಗ ನಾನು ತಲುಪಿಸುವಂಥ ಪ್ರಯತ್ನ ಆಬ್ವಿಯಸ್ಲಿ ಎಲ್ಲರ ಹತ್ರ ನಮ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋದಿಲ್ಲ. ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋರು ನಮ್ಮ ಹತ್ರ ಕಾನ್ವರ್ಸೇಟ್ ಮಾಡ್ತಾರೆ. ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ದಿರೋರ್ಗೆ ಏನು ಮಾಡ್ತಾರೆ, ಅವ್ರ ಮ್ಯಾನೇಜರು ಅಥವಾ ಅವ್ರ ಅಸಿಸ್ಟೆಂಟೋ, ಅವ್ರು ಯಾರು ಪರಿಚಯನೋ, ಸುತ್ತಮುತ್ತ ಯಾರು ಓಡಾಡ್ತಿರ್ತಾರೋ ಅವ್ರಿಗೆ ಹೇಳುವಂಥ ಪ್ರಯತ್ನ ಖಂಡಿತವಾಗ್ಲೂ ಮಾಡಿದ್ದೀವಿ. ಅದು ನೀವು ಬೇಕಂದರೆ ಅವ್ರವರು ಯಾವಾಗಾದ್ರೂ ಹೇಳೋಕ್ಕೆ ಸಾಧ್ಯ ಆಯಿತು ಅಂತಂದರೆ ಆ ಹೆಸರುಗಳನ್ನ ನಾವು ಹೇಳ್ಬೋದು. ಬಟ್ ತಲುಪಿಸಿಲ್ಲ ಅನ್ನೋದು ತಪ್ಪಾಗುತ್ತೆ. ಅವ್ರಗಳಿಗೂ ಗೊತ್ತು, ಯಾಕೆ ಇಂಡಸ್ಟ್ರಿನಲ್ಲಿ ಎಲ್ಲರೂ ವರ್ಕ್ ಮಾಡ್ತಾ ಇದೀವಲ್ವಾ. ವರ್ಕ್ ಮಾಡ್ತಿರೋರು ಅಂದರೆ ಸಿನಿಮಾ ಯಾರ್ಯಾರು ರಿಲೀಸ್ ಅಂತ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಪೈರಸಿ ಅನ್ನೋದಿದೆ ಅಂತ ಗೊತ್ತು. ಅದಕ್ಕೆ ಆ್ಯಂಟಿ ಪೈರಸಿ ಕಂಪನಿ ಹತ್ರ ಹೋಗಿ ಮಾತಾಡಿ ಅದನ್ನು ತೆಗಿಸ್ಬೇಕು, ಅದನ್ನು ಡಿಲೀಟ್ ಮಾಡಿಸ್ಬೇಕು ಅನ್ನೋದು ಕೂಡ ಗೊತ್ತು. ಅಂದರೆ ಇನ್ನೊಂದು ಆಕ್ಯುಪೇಷನ್ಗೆ ನಾವು ಜಾಗ ಮಾಡಿಕೊಟ್ಟಿದ್ದೀವಿ ಹೊರತು ಇದನ್ನು ಕಿತ್ತ ಹಾಕಬೇಕು ಅಂತ ಯೋಚನೆ ಮಾಡಿಲ್ಲ. ಇದನ್ನು ಕಿತ್ತಾಕಿದ್ರೆ ಒಂದಷ್ಟು ಜನ ಇನ್ನೊಂದಷ್ಟು ಜನ ಕೆಲಸ ಮಾಡೋಂಗೇ ಇರಲ್ಲ. ಏನು ಒಂದು ಹುಡುಗ ಸಿಕ್ಕಾಕೊಂಡಿದ್ದಾನೆ ಅಂತ ನಾವು ಹೇಳ್ತಾ ಇದ್ದೀವಿ, ಅದರ ಡೀಟೇಲ್ಸ್ ನಿಮ್ಗೆ ಮುಂದೆ ಸಿಗ್ತಾ ಹೋಗುತ್ತೆ. ಬಟ್ ಈ ಥರ 500 ಜನ ಇದ್ದಾರೆ, 600 ಜನ ಇದ್ದಾರೆ ಅಂತ ಅನ್ಬೇಕಾದ್ರೆ ನೋಡ್ತಾ ಇರೋರ್ಗು ನೆನಪಿರಬೇಕು. ನಾನು ಇದಕ್ಕೆ ಮುಂಚೆ ಒಂದು ವಿಡಿಯೋ ಕೂಡ ಮಾಡಿದ್ದೆ, ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದೆ, ಅದನ್ನು ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ. ಅಲ್ಲಿ ಕಮೆಂಟ್ಗಳು ಬಂದಿದ್ದು ನೀವು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಅರ್ಧ ಜನಕ್ಕೆ ಏನಿದೆ ಅಂತಂದರೆ ಹೌದು ಪೈರಸಿ ತಪ್ಪು ಅಂತ ಹೇಳ್ತಾರೆ, ಇನ್ನರ್ಧ ಜನ ನಿಮ್ಮ ಸಿನಿಮಾ ಚೆನ್ನಾಗಿಲ್ಲ ಅದಕ್ಕೆ ನೀವು ಇದೆಲ್ಲ ಗಿಮಿಕ್ ಮಾಡ್ತಾ ಇದ್ದಾರೆ. ಸಿನಿಮಾ ರಿಲೀಸ್ ಆಗಿದ್ದಾಯಿತು, ನಾವು OTT ಕೊಟ್ಟಿದ್ದಾಯಿತು, ಸ್ಯಾಟಲೈಟಿಗೆ ಮಾರಿದ್ದಾಯಿತು, ನಮಗೇನು ಬರಬೇಕೋ ನಮಗೆ ಸಿನಿಮಾ ನಮಗೇನು ಕೊಡಬೇಕಿತ್ತು ಅದನ್ನು ಕೊಟ್ಟಿದ್ದಾರೆ. ಇನ್ನೂ ಕೋಣ ಸಿನಿಮಾನ OTTನಲ್ಲಿ ಚೆನ್ನಾಗಿ ನೋಡ್ತಾ ಇದ್ದಾರೆ, ನಮ್ಗೆ ಒಳ್ಳೆ ವ್ಯೂ ಬಂದಿದೆ. ಆಬ್ವಿಯಸ್ಲಿ ವ್ಯೂ ಬಂದಿದೆ ಅಂತ ಅಂದಮೇಲೆ ನಮಗೆ ದುಡ್ಡು ಬರುತ್ತೆ. ಬಟ್ ಇದನ್ನು ನಾವು ಕಷ್ಟಪಟ್ಟು ನಾವು ಕೆಲಸ ಮಾಡಿ ನಾವು ಹಾರ್ಡ್ ವರ್ಕ್ ಮಾಡಿ ಯಾವನೋ ಕೆಲಸ ಮಾಡಲ್ಲ ಅನ್ನೋನ್ ಕೈಯಲ್ಲೆಲ್ಲ ಕೆಲಸ ಮಾಡಿಸಿ ಕಾಲಿಡ್ದು ನಾವೇ ದುಡ್ಡು ಕೊಟ್ಟು ನಾವೇ ಕಾಲಿಡ್ದು ಕೆಲಸ ಮಾಡ್ತಿದ್ದೀವಿ. ಅಂಥ ಸಿನಿಮಾನ ತೊಗೊಂಡೋಗಿ ಯಾವನೋ ಬಿಟ್ಟಿಯಾಗಿ ಹಾಕೊಂಡು ಇನ್ಯಾರಿಗೂ ಫ್ರೀಯಾಗಿ ತೋರಿಸ್ತಾನೆ ಅಂತಂದರೆ ನಮ್ಗೆ ಅದು ಹೆಂಗೆ ಕೋಪ ಬರ್ದಿರುತ್ತೆ. ನಮಗೆ ಬರೋ ಕೋಪ ಬೇರೆ ತಂಡಕ್ಕೆ ಯಾಕೆ ಬರ್ತಾ ಇಲ್ಲ?